ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸಂಗೀತ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ. ಕೆಲವು ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಇಂದು ಅನೇಕ ವೇದಿಕೆಗಳಿವೆ, ರಿಯಾಲಿಟಿ ಶೋಗಳಿವೆ, ಸೋಷಿಯಲ್ ಮೀಡಿಯಾಗಳಿವೆ. ಇದರ ಜೊತೆಗೆ ಸಂಗೀತದ ಕಲೆಯ ಜೊತೆಗೆ ಸಂಸ್ಕಾರವನ್ನು ಕೂಡ ರೂಢಿಸ್ಕೊಂಡಿರೋ ಬಾಲಕಿ ಶಿವಾನಿ ಶಿವದಾಸ್ ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿಯೇ ಈ ಒಂದು ಕಿರು ಪರಿಚಯ. ಶಿವಭಕ್ತಿಯಾಗಿರೋ ಈ 18ರ ಬಾಲಕಿ ಶಿವಾನಿ ಶಿವದಾಸ್ ಅವರು ಅಕ್ಕ ಮಹಾದೇವಿಯ ಹಾಗೆ ಹಣೆ ತುಂಬ ವಿಭೂತಿ ಬಳದೆ ವೇದಿಕೆಯನ್ನು ಹತ್ತಾರೆ. ಮೂಲತಃ ಬೀದರ್ ಹುಡುಗಿಯಾಗಿರೋ ಈ ಪ್ರತಿಭೆ ಇದೀಗ ಕನ್ನಡದ ಸಂಗೀತದ ವೇದಿಕೆ ಸರಿಗಮಪದಲ್ಲೂ ಕೂಡ ಮಿಂಚನ್ನು ಹರಿಸ್ತಾ ಇದ್ದಾರೆ. ಸೋಜಿಗಾದ ಸೂಜು ಮಲ್ಲಿಗೆ ಹಾಗೂ ನೀನೇ ರಾಮ ನೀನೇ ಅಲ್ಲ ಅನ್ನೋ ಹಾಡುಗಳ ಮುಖಾಂತರ ಭಕ್ತಿಯ ಸಿಂಚನವನ್ನು ಮೊಳಗಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಬಾಲಕಿ ಈ ಹಿಂದೆಯೂ ಕೂಡ ಇಂಡಿಯನ್ ಐಡಲ್ 14ರಲ್ಲೂ ಕೂಡ ಭಾಗವಹಿಸೋ ಮುಖಾಂತರ ಇಡೀ ದೇಶದ ಗಮನವನ್ನು ಸೆಳೆದಿದ್ದರು. ಶಿವಾನಿ ಶಿವದಾಸ್ ಸ್ವಾಮಿ ಅವ್ರ ವಯಸ್ಸು ಇನ್ನೂ ಕೂಡ 18, ಆದರೆ ಸಂಸ್ಕಾರ ಮಾತ್ರ ನಾವೆಲ್ಲರೂ ಕೂಡ ಊಹೆಗೂ ಮೀರಿದ್ದು, ಊಹೆಗೂ ನಿಲುಕದ್ದು ಕೂಡ. ಇಂಡಿಯನ್ ಐಡಲ್ ಸ್ಪರ್ಧೆಯ ವೇದಿಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಖತ್ ಐಷಾರಾಮಿಯಾದಂಥ ವೇದಿಕೆ. ಅಲ್ಲೆಲ್ಲ ಬರ್ತಕ್ಕಂಥ ಮಕ್ಕಳು ಕೂಡ ತಳುಕು ಬಳುಕಿನ ಬಟ್ಟೆಯನ್ನು ಧರಿಸಿ ಅದಕ್ಕೊಪ್ಪತಕ್ಕಂತಹ ಒಂದಿಷ್ಟು ಸ್ಯಾಂಡಲ್ ತೊಟ್ಟು, ಜೊತೆಗೆ ತಮ್ಮ ಪ್ರತಿಭೆಯ ಜೊತೆಗೆ ಲುಕ್ನೂ ಸಹ ಭಾಳಷ್ಟು ಡೈವರ್ಟ್ ಮಾಡಿಕೊಂಡು, ಜೊತೆಗೆ ಈಗಿನ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹೋಲುವಂಥ ಬಟ್ಟೆಗಳನ್ನು ತೊಟ್ಟೆ ಅದಕ್ಕೋಸ್ಕರವೇ ತುಂಬ ಇಂಪಾರ್ಟೆಂಟನ್ನು ಕೊಡುವಂಥವರೇ ಅಲ್ಲಿಗೆ ಬರ್ತಾರೆ, ಪ್ರದರ್ಶನವನ್ನು ನೀಡ್ತಾರೆ. ಏಕೆಂದರೆ ಅಲ್ಲಿನ ಜಡ್ಜಸ್ಗಳು ಕೂಡ ಅದನ್ನು ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಜೊತೆಗೆ ಅದನ್ನು ಎನ್ಕರೇಜ್ ಕೂಡ ಮಾಡ್ತಾರೆ. ಆ ವೇದಿಕೆಯಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಗೋದೇ ಭಾಳಷ್ಟು ರೇರ್ ಕೇಸ್ ಆಗಿರೋದ್ರಿಂದ ಅವಕಾಶ ಸಿಕ್ಕರೆ ಸಾಕಪ್ಪ ಅದನ್ನು ಸಂಪೂರ್ಣ ಉಪಯೋಗ ಪಡಿಬೇಕು ಅನ್ನೋದು ಹೆಚ್ಚಿನ ಸ್ಪರ್ಧಿಗಳ ಮೈಂಡ್ಸೆಟ್ ಕೂಡ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಈಗಿನ ಕಾಲಕ್ಕೆ ಈಗಿನ ಒಂದು ಟ್ರೆಂಡ್ಗೆ ತಕ್ಕನ ಹಾಗೆ ಉಡುಪನ್ನು ಧರಿಸೋದು ಸಹಜ. ಆದರೆ ಈ ವೇದಿಕೆಗೆ ಬಂದ ಶಿವಾನಿಯವರ ಅಪಿಯರೆನ್ಸ್ ಇದೆಯಲ್ಲ, ಅದು ಬಹಳಷ್ಟು ಡಿಫ್ರೆಂಟ್ ಆಗಿತ್ತು. ಹಾಡುವ ಮೊದಲೇ ಚಪ್ಪಲಿಯನ್ನು ಕೆಳಗಿಟ್ಟು ವೇದಿಕೆಯನ್ನು ಹತ್ತೋದ್ರ ಮುಖಾಂತರ ಜಡ್ಜಸ್ಗಳನ್ನು ಕೂಡ ಹುಬ್ಬೇರುವಂತೆ ಮಾಡಿದರು. ಜೊತೆಗೆ ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯ, ಜೊತೆಗೆ ಇಲ್ಲಿನ ಆಚಾರ ವಿಚಾರಗಳು, ಜೊತೆಗೆ ಇಲ್ಲಿನ ಸಂಪ್ರದಾಯಗಳನ್ನು ಕೂಡ ಅಲ್ಲಿಗೆ ತಿಳಿಯಪಡಿಸಿದ್ರು. ಜೊತೆಗೆ ಹಾಡು ಅಂದರೆ ಆಕೆಗೆ ಜೊತೆಗೆ ಆ ಹುಡುಗಿ ನಂಬಿರ್ತಕ್ಕಂತಹ ನಂಬಿಕೆಗೆ ತಕ್ಕನ ಹಾಗೆ ಇತ್ತು. ಬಹಳಷ್ಟು ನಂಬಿಕೆ, ಬಹಳಷ್ಟು ಪ್ರೀತಿ ಪ್ರೇಮ ಇರ್ತಕ್ಕಂಥ ಶಿವ, ಆ ಶಿವನನ್ನು ಹಾಡಿನ ಮೂಲಕ ಆರಾಧಿಸುವಾಗ ಚಪ್ಪಲಿ ಹಾಕ್ಕೊಳ್ಳೋದು ಸಮಂಜಸ ಅಲ್ಲ, ಅದು ಸರಿಯಲ್ಲ ಅಂತ ಆ ಹೆಣ್ಣುಮಗಳು ನಂಬಿದ್ದಂತಹ ಭಾವನೆ. ವೀಕ್ಷಕರೇ, ನೀನೊಬ್ಬಳೇ ಬಂದಿದೀಯಾ ಇಲ್ಲಿಗೆ ಅಂತ ಅವ್ರು ಕೇಳ್ತಾರೆ. ನಿನ್ನ ಜೊತೆ ಬೇರೆ ಯಾರ್ಯಾರು ಬಂದಿದ್ದಾರೆ ಅಂತ ಜಡ್ಜಸ್ ಕೇಳಿದಾಗ ಆಕೆ ತನ್ನ ಕೊರಳ ಹಾರವನ್ನು ತೋರಿಸಿ, ಶಿವ ಸದಾ ನನ್ನ ಜೊತೆಗಿರುವಾಗ ನಾನು ಒಬ್ಬಳೇ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರತ್ಯುತ್ತರವನ್ನು ಕೂಡ ಕೊಟ್ಟು ಬಿಟ್ಟಿದ್ಲು. ಆಕೆಯ ಪ್ರತಿ ನಡೆ ಇರ್ಬೋದು, ಜೊತೆಗೆ ಆ ಮಾತುಗಳಿರ್ಬೋದು, ಆ ನಯ ವಿನಯ ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ಕೂಡ ಜಡ್ಜಸ್ಗಳನ್ನು ಇಂಪ್ರೆಸ್ ಮಾಡಿಬಿಟ್ಟಿತ್ತು. ಅಂದಹಾಗೆ ಈ ಶಿವಭಕ್ತಿಯ ಭಕ್ತಿ ಪರವಶವಾಗಿ ಹಾಡಿದ್ದು, ಅದಾದ ಮೇಲಿನ ಹಾಡುಗಳು ಎಲ್ಲವೂ ಕೂಡ ಎಲ್ಲರ ಮನ ಗೆದ್ದಿದ್ದು, ಜೊತೆಗೆ ಪ್ರಶಂಸೆಗೂ ಕೂಡ ವ್ಯಕ್ತವಾಗಿದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹೆಚ್ಚಾಗಿ ಈ ಸಂಗೀತದ ಆರಾಧಕರು ಯಾರೆಲ್ಲ ಇದ್ದೀರಿ ಅವ್ರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಶಿವ ಅನ್ನೋದು ನಿಜ ಭಕ್ತರಿಗೆ ಹೇಗೆ ಈ ಸಂಕುಚಿತತೆಯನ್ನು ಕೂಡ ಮೀರಿದ್ದು ಅನ್ನೋದನ್ನು ಆಕೆ ಈ ಮೂಲಕ ತೋರಿಸಿಕೊಟ್ಟು ಬಿಟ್ಲು. ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಅಕ್ಕ ಮಹಾದೇವಿ ಅವರ ಒಂದು ಸಂಸ್ಕೃತಿಯನ್ನು, ಅವರು ಬೆಳೆದು ಬಂದ ರೀತಿಯನ್ನು, ಅವರ ಬದುಕನ್ನು ಎಲ್ಲವನ್ನು ಕೂಡ ಮತ್ತೆ ಈ 21st ಸೆಂಚುರಿಯಲ್ಲೂ ಕೂಡ ನೆನಪಿಸಿದ ಹಾಗೆ ಈ ಬಾಲಕಿ ಕೂಡ ಮಾಡಿಬಿಟ್ಲು. ಬೀದರ್ನ ಶಿವಾನಿ ಶಿವದಾಸ್ ಸ್ವಾಮಿ ಕುಟುಂಬದವರು ಎಲ್ಲರೂ ಕೂಡ ಸಂಗೀತ ಕಲಾವಿದರು. ಸಂಗೀತ ಕಲಿಕೆಯಿಂದಲೇ ಉತ್ತಮ ಸಂಸ್ಕಾರಯುತ ಮೌಲ್ಯಗಳನ್ನು ಕೂಡ ಮಕ್ಕಳಿಗೂ ಕೂಡ ಕಲಿಸಲಿಕ್ಕೆ ಸಾಧ್ಯವಾಗಿದೆ. ಜೊತೆಗೆ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ ಅನ್ನೋದನ್ನ ಈಗಾಗಲೇ ಶಿವಾನಿಯವರು ಕೂಡ ಸಾಬೀತುಪಡಿಸಿದ್ದಾರೆ. ಜೊತೆಗೆ ಅವರು ಇಡೀ ಕುಟುಂಬ ಸಂಗೀತದಿಂದಲೇ ಜೀವನವನ್ನು ನಡೆಸ್ತಾ ಇದೆ. ಶಿವಾನಿಗೆ ತಂದೆ ತಾಯಿಯೇ ಮೊದಲ ಗುರು ಅಂದರೆ ತಪ್ಪಾಗಲಿಕ್ಕಿಲ್ಲ. 3ನೇ ವರ್ಷದಲ್ಲಿದ್ದಾಗಲೇ ಶಿವಾನಿ ಹಾಡೋದನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಸಂಗೀತ ಕಲಾವಿದರಾದಂಥ ಕವಿತಾ ಸ್ವಾಮಿ ಮತ್ತು ಶಿವದಾಸ ಸ್ವಾಮಿ ಅವರ ಮಗಳಾಗಿ 2006 ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಶಿವಾನಿ ಸ್ವಾಮಿ 3 ವರ್ಷದ ಚಿಕ್ಕ ವಯಸ್ಸಿನಿಂದಲೇ ತಂದೆಯನ್ನೇ ಗುರುವಾಗಿಸಿಕೊಂಡು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಬರ್ತಾ ಇದ್ದಾರೆ.
13,000 ಸ್ಪರ್ಧೆಗಳು ಇಂಡಿಯನ್ ಐಡಲ್ ರಿಯಾಲಿಟಿ ಶೋನಲ್ಲಿ ಆರಂಭದಲ್ಲಿದ್ದಿದ್ದು 25 ಜನರನ್ನು ಟಿ ವಿಯ ಮೆಗಾ ಆಡಿಷನ್ನಲ್ಲಿ ಆಯ್ಕೆ ಮಾಡಿದ್ರು. ಅದರಲ್ಲಿ ರಾಜ್ಯದ ಏಕೈಕ ಕಲಾವಿದೆಯಾಗಿ ಶಿವಾನಿ ಕೂಡ ಸೆಲೆಕ್ಟ್ ಆಗ್ತಾರೆ. ಜೊತೆಗೆ ಇದೇ ಹೈದರಾಬಾದ್ನಲ್ಲಿ ನಡೆದಂಥ ಪ್ರೈಡ್ ಆಫ್ ತೆಲಂಗಾಣ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನ ಗಳಿಸಿದ್ದಾರೆ. 2022ರಲ್ಲಿ ನಡೆದ ರಾಜ್ಯ ಮಟ್ಟದ ಕಾಲೇಜು ಸಂಗೀತ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮಹಾರಾಷ್ಟ್ರ ಆವಾಜ ಸಂಗೀತ ಸ್ಪರ್ಧೆಯಲ್ಲೂ ಕೂಡ ಪಾಲ್ಗೊಂಡು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದೀಗ ಕರ್ನಾಟಕದ ಈ ಸರಿಗಮಪ ವೇದಿಕೆಯಲ್ಲೂ ಕೂಡ ಸಂಗೀತದ ಸುದೆಯನ್ನು ಹರಿಸ್ತಾ ಇದ್ದಾರೆ. ಇನ್ನು ವಿಶೇಷ ಅಂದರೆ ಇದೇ ಸಿಂಪಲ್ ಸುನಿ ನಿರ್ದೇಶನದ ವಿನಯ್ ರಾಜ್ಕುಮಾರ್ ನಟನೆಯ ಒಂದು ಸರಳ ಪ್ರೇಮಕಥೆ ಸಿನಿಮಾದ ಎಲ್ಲ ಮಾತನ್ನು ಒಂದೇ ಬಾರಿ ಅನ್ನೋ ಹಾಡು ಕೂಡ ಹಾಡಿದ್ದಾರೆ. ಗಾಯಕಿ ಲಕ್ಷ್ಮೀ ನಾಗರಾಜ್ ಅವರ ಗಾಯನವನ್ನೇ ನೆನಪಿಸ್ತಕ್ಕಂಥ ಉದಯೋನ್ಮುಖ ಗಾಯಕಿ ಶಿವಾನಿ ಶಿವದಾಸ್ ಅವರ ಭವಿಷ್ಯಕ್ಕೆ ಶುಭ ಕೋರೋಣ. ಜೊತೆಗೆ ಜನಪ್ರಿಯತೆ ಬರ್ತಿದ್ದ ಹಾಗೆ ಉಡುಗೆ ತೊಡುಗೆ ಎಲ್ಲವೂ ಬದಲಾಗೋ ಕಾಲದಲ್ಲಿ ಸಂಸ್ಕಾರಯುತ ಬದುಕನ್ನು ಕಲಿಸಿಕೊಟ್ಟಂಥ ತಂದೆ ತಾಯಿಗೂ ಧನ್ಯವಾದವನ್ನು ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ.